ಶಾಲಿವಾಹನ ಶಕೆ ಇದು ಗಿರೀಶ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ 4 ಜನ ಫ್ರೆಂಡ್ಸ್ ಇದ್ದಾರೆ. ಅವರು ಒಂದು ದಿನ ಸ್ನಾನ ಮಾಡೋದಕ್ಕೆ ಅಂತ ಒಂದು ಬಾವಿ ಒಳಗೆ ಇಳಿತಾರೆ. ಬಟ್ ಅಲ್ಲಿ ಒಬ್ಬ ತೀರ್ಕೊಳ್ತಾನೆ. ಇಷ್ಟನ್ನ ಆಲ್ಮೋಸ್ಟ್ ಟ್ರೈಲರ್ ತಿಳಿಸಿತ್ತು. ಹಾಗೇನೆ ಅಲ್ಲಿ ಒಂದು ಶಂಖ ಕೂಡ ಸಿಗುತ್ತೆ. ಸೊ ಈ ಸಾವಿಗೂ ಆ ಶಂಖಕ್ಕೂ ಕನೆಕ್ಷನ್ ಇದೆಯಾ? ಈ ಶಂಖದಲ್ಲಿ ಏನಾದರೂ ಪವರ್ಸ್ ಇದೆಯಾ? ಅಂಡ್ ಇಲ್ಲಿ ಸತ್ತವನ ಕಥೆ ಏನಾಯಿತು, ಈ ಹುಡುಗರ ಕಥೆ ಏನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ ಅದು ಇದರ ಕಾನ್ಸೆಪ್ಟ್ ಅಂತಾನೆ ಹೇಳ್ತೀನಿ. ಇದರ ಟ್ರೈಲರ್ ರಿಲೀಸ್ ಆದಾಗ ಅದನ್ನು ರಿವ್ಯೂ ಮಾಡಬೇಕು ಅಂತ ಅನಿಸಿದ್ದು ಕೂಡ ಅದರಿಂದಾನೆ. ಟೈಮ್ ಲೂಪ್ ಕಾನ್ಸೆಪ್ಟ್ನ ಇವರು ತಗೊಂಡಿದ್ದಾರೆ ಇಲ್ಲಿ. ಅದನ್ನು ಒಂದು ವಿಲೇಜ್ ಲೆವೆಲ್ಗೆ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅದಕ್ಕೆ ಒಳ್ಳೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಅದರ ಹಿಂದಿನ ಕಥೆ ಏನು, ಅದು ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಮುಂದೇನು, ಈ ರೀತಿ ಇದರ ಒನ್ಲೈನ್ ಸ್ಟೋರಿ ಹಾಗೆ ಈ ಕಾನ್ಸೆಪ್ಟ್ನ ನೋಡಿದಾಗ ನಮಗೆ ಖುಷಿ ಆಗುತ್ತೆ ಆ್ಯಂಡ್ ಕನ್ವಿನ್ಸ್ ಆಗುತ್ತೆ. ಓಕೆ, ಇದೇ ಬ್ಯಾಕ್ ಡ್ರಾಪಲ್ಲಿ ಇಷ್ಟೇ ಬಜೆಟ್ನಲ್ಲಿ ಒಂದು ಟೈಮ್ಗೆ ಸಂಬಂಧಪಟ್ಟಿರುವಂಥ ಸಿನಿಮಾನ ಮಾಡಬಹುದು ಅಂತ. ಸೊ ಅದೇ ಇದರ ದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಆಲ್ಸೋ ಕೆಲವೊಂದಷ್ಟನ್ನು ತುಂಬ ಕ್ಲೆವರಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಚಿರತೆ ಅನ್ನೋ ಎಲಿಮೆಂಟ್ನ ತರ್ತಾರೆ, ಬಟ್ ಅದನ್ನು ಹೇಗೆ ಎಷ್ಟಕ್ಕೆ ಲಿಮಿಟ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಈ ಕಡೆ ಕಬಡ್ಡಿ ಟೂರ್ನಮೆಂಟ್ ಅಂತ ಇರ್ತಾರೆ, ಅದನ್ನು ಮೆನ್ಷನ್ ಮಾಡ್ತಾನೆ ಇರ್ತಾರೆ ಇಡೀ ಸಿನಿಮಾ ತುಂಬ. ಸೊ ಅದು ನಮ್ಮ ತಲೆಯಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಬಟ್ ಅದು ವಿಜುವಲಿ ಎಲ್ಲೂ ಕಾಣಲ್ಲ. ಸೊ ಈ ಥರದ ಐಡಿಯಾಸ್ ಬಜೆಟ್ಗೂ ಹೆಲ್ಪ್ ಮಾಡಿದೆ, ವಿಜುವಲಿನೂ ಎಲ್ಲೂ ಆಡ್ ಅನ್ನಿಸ್ತಾ ಇರೋ ಹಾಗೆ ಮೇಂಟೈನ್ ಮಾಡಿದೆ ಸಿನಿಮಾನ ಅಂತ ಹೇಳ್ತೀನಿ. ಹಾಗೆಯೇ ಟೈಮ್ಗೆ ಸಂಬಂಧಪಟ್ಟಿರುವಂಥ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಸ್ಕ್ರೀನ್ ಪ್ಲೇ ಡೀಟೇಲ್ಸ್ ಮುಖ್ಯ ಆಗುತ್ತವೆ. ಅವು ಇಲ್ಲಿ ಇದ್ವು. ಅವುಗಳನ್ನ ಪೂರಾ ಯೂಸ್ ಮಾಡ್ಕೊಂಡಿದ್ದಾರಾ ಅನ್ನೋದನ್ನ ಪಕ್ಕಕ್ಕೆ ಇಟ್ಟರೆ ಅವು ಸ್ಪೆಷಲಿ ಮೊದಲ ಒಂದಷ್ಟು ಭಾಗದಲ್ಲಿ ಖುಷಿ ಕೊಟ್ವು ಆ್ಯಂಡ್ ಕೆಲವೊಂದಷ್ಟು ಕಾರಣಗಳಾಗಿ ವರ್ಕ್ ಆದವು ಕೂಡ ಅಂತ ಹೇಳ್ತೀನಿ. ಅಜ್ಜಿ, ರೋಡ್, ಕ್ವಶನ್ ಪೇಪರ್, ಬಾಗಿಲು, ಟೀ ಶರ್ಟ್ ಹೀಗೆ ಸಾಕಷ್ಟು. ಸೊ ಅವುಗಳನ್ನು ತಂದದ್ದು, ಆ ಥರದ ಸಣ್ಣ ಡೀಟೇಲ್ಸ್ನ ಇಲ್ಲಿಟ್ಟಿದ್ದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ಒಳ್ಳೆ ಸಪೋರ್ಟ್ನ ಕೊಟ್ಟಿದೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ಸಲ್ಲಿ ಇಲ್ಲಿ ಇದ್ದದ್ದೇ ಆಲ್ಮೋಸ್ಟ್ 6ರಿಂದ 7 ಕ್ಯಾರೆಕ್ಟರ್ಗಳು ಮೇಯ್ನ್ ಆಗಿ. ಸೊ ಅವರು ತಮಗೆ ಕೊಟ್ಟಿರುವಂಥ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ ಇವರು ತಮ್ಮ ಹತ್ರ ಇರುವಂಥ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳಲಿಲ್ಲ ಅಂತ ಅನ್ನಿಸ್ತು. ಆಗಲೇ ಹೇಳಿದ ಹಾಗೆ ಇದರ ಒನ್ ಲೈನ್ ಅಥವಾ ಐಡಿಯಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಬಟ್ ಸಿನಿಮಾ ಕೂಡ ಅಷ್ಟಕ್ಕೆ ನಿಂತಿದೆ, ಮುಂದೆ ಹೋಗಿಲ್ಲ. ತುಂಬ ಪೊಟೆನ್ಷಿಯಲ್ ಇತ್ತು ಇಲ್ಲಿ. ಹಾಗೆಯೇ ಕಥೆ ಅಥವಾ ಪ್ಲಾಟ್ ಇಷ್ಟನ್ನೇ ತಗೊಂಡಿರೋದ್ರಿಂದ ಸೀಕ್ವೆನ್ಸಸ್ ಸ್ವಲ್ಪ ಡ್ರ್ಯಾಗ್ಡ್ ಅಂತ ಅನಿಸ್ತವೆ. ಬಿಕಾಸ್ ಇಲ್ಲಿ ಲೂಪ್ ಇರೋದ್ರಿಂದ ಸೀಕ್ವೆನ್ಸಸ್ ರಿಪೀಟ್ ಆಗ್ತಾ ಇರ್ತವೆ ಆ್ಯಂಡ್ ಅವುಗಳಿಗೆ ಸಪೋರ್ಟ್ ಮಾಡುವಂಥ ಎಕ್ಸ್ಟ್ರಾ ಸೀನ್ಸ್ ಕೂಡ ಬರ್ತವೆ. ಬಟ್ ಅಲ್ಲಿ ಹೆಚ್ಚು ಸಮಯ ತಗೊಂಡಿದ್ದಾರೆ ಅಂತ ಅನಿಸ್ತು. ಇಲ್ಲಿ ಎಲ್ಲ ರಿವೀಲ್ ಆಗೋದು ಲೇಟ್ ಆಗುತ್ತೆ. ಅದಾದ ಮೇಲೂ ಸಹ ಸಿನಿಮಾ ಅಂತ ಫಾಸ್ಟಾಗಿ ಏನು ಹೋಗೋದಿಲ್ಲ. ಫ್ರೆಂಡ್ಸ್ನ ಒಂದಷ್ಟು ಸೀಕ್ವೆನ್ಸಸ್ ಬರುತ್ತೆ, ಈ ಕಡೆ ಲವರ್ ಹಾಗೆ ಅಮ್ಮನ ಜೊತೆ ಇರುವಂಥ ಸೀಕ್ವೆನ್ಸಸ್, ಹೀಗೆ ಸಾಕಷ್ಟು ಬ್ರೇಕ್ಗಳ ರೀತಿ ಬರ್ತಾ ಇರ್ತವೆ. ಸೊ ಹಾಗಾಗಿ ಇಲ್ಲಿ ಆ ಥ್ರಿಲ್ಲಿಂಗ್ ಎಫೆಕ್ಟ್ ಅನ್ನೋದು ಹೋಗಿದೆ. ತುಂಬ ಸಮಯ ತಗೊಂಡ್ರು, ಈ ಸೀಕ್ವೆನ್ಸ್ಗಳ ಅವಶ್ಯಕತೆ ಇರಲಿಲ್ಲ ಅಂತ ಹಲವು ಕಡೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಇವುಗಳಿಂದ ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ಗೆ ಹೊಡೆತ ಬಿದ್ದಿದೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ವಾಸ್ ಅ ಡೀಸೆಂಟ್ ಅಟೆಂಪ್ಟ್ ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಇದೆ, ಸಣ್ಣ ಸಣ್ಣ ಡೀಟೇಲ್ಸ್ ಇವೆ, ಬಟ್ ಅವು ಫುಲ್ ಎಕ್ಸ್ಪ್ಲೋರ್ ಆಗಿಲ್ಲ. ಆ್ಯಂಡ್ ಮೇನ್ಲಿ ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಆಗಬೇಕಿತ್ತು ಈ ರೀತಿಯ ಕಾನ್ಸೆಪ್ಟ್ಗೆ. ಸೊ ಆವಾಗ ಇದರ ಎಫೆಕ್ಟ್ ಇನ್ನು ಇರೋದು ಆಡಿಯನ್ಸ್ ಮೇಲೆ ಅಂತ ಅನ್ನಿಸ್ತು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.